ನೋಡಿ, ಹಸಿರು ಶಾಲನ್ನು ಇಟ್ಕೊಂಡು ಬಿಡದಿಯಲ್ಲಿ ಬಿಡದಿಯ ಬೇರಮಂಗಲದಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಒಂದಿಷ್ಟು ರೈತರು ಪರವಾಗಿ ಪ್ರತಿಭಟನೆಯನ್ನು ಮಾಡಿದ್ರೆ, ಒಂದಿಷ್ಟು ರೈತರು ಬಿಡದಿ ಟೌನ್ಶಿಪ್ಗೆ ವಿರೋಧವನ್ನ ಮಾಡ್ತಿದ್ದಾರೆ. ನಮ್ಮ ಜೊತೆ ಪರವಾಗಿರುವಂತ ರೈತರು ಅಂದ್ರೆ ಈ ಒಂದು ಬಿಡದಿ ಟೌನ್ಶಿಪ್ಗೆ ನಮ್ಮ ಭೂಮಿಯನ್ನು ಕೊಡೋಕೆ ಸಿದ್ಧ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಿರುವಂತ, ಜೊತೆಗೆ ಆಕ್ರೋಶವನ್ನ ಹೊರಹಾಕಿರುವಂತ ರೈತರಿದ್ದಾರೆ. ಬೈ ಮಾತಾಡ್ತಾ ಹೋಗ್ತೀನಿ. ಅಮ್ಮ ನಮಸ್ತೆ. ನಮಸ್ತೆ. ನಿಮಗೆ ಎಷ್ಟು ಎಕರೆ ಭೂಮಿ ಇದೆಯಮ್ಮ? ನಮಗಿಲ್ಲ ಸ್ವಾಮಿ, ಕೂಲಿ ಮಾಡ್ಬೇಕು. ಕೂಲಿ ಮಾಡೋರು ಮತ್ತೇನಕ್ಕೆ ಬಂದಿದ್ದೀರಿ ಪ್ರತಿಭಟನೆಗೆ? ಬಂದಿದ್ದೀವಿ, ಕರೆದ್ರು ಬಂದು. ಯಾರು ಕರೆದ್ರು? ಗೌಡ್ರುಗಳು, ಮೀಟ್ರುಗಳು, ಕಾಂಗ್ರೆಸ್ ಅವರು. ನಿಮಗೆ ಭೂಮಿ ಇಲ್ವಾ? ಏನಿಲ್ಲ, ಕೂಲಿ ಮಾಡ್ಬೇಕು. ಏನಕ್ಕೆ ಬಂದಿದ್ದೀರಿ ಪ್ರತಿಭಟನೆಗೆ? ಮತ್ತೆ ನೀವೇನು ಈ ಯೋಜನೆ ಪರವಾಗಿದ್ದೀರಾ ಅಥವಾ ವಿರೋಧವಾಗಿದ್ದೀರಾ? ಏನಾಗ್ಬೋದು, ಒಬ್ರು ಹೇಳುತ್ತಕ್ಕೆ ನಾವು ಬಂದಿದ್ದೀವಿ ಅಷ್ಟೇ. ಅವ್ರು ಹೇಳುತ್ತಕ್ಕೆ ನಾವು ಬಂದಿದ್ದೀವಿ. ಯಾರು ಅಂದ್ರೆ ಕಾಂಗ್ರೆಸ್ನವರು. ನೀವಮ್ಮ? ನಾವು ಅಷ್ಟೇ ಬಡವರು. ನಮ್ಮ ಯಜಮಾನ್ರು ತೀರೋಗವ್ರೆ, ಬಾ ಅಂದ್ರು ಬಂದು ಸ್ವಾಮಿ, ಆಟೋದಲ್ಲಿ ಬಂದು. ಎಲ್ಲಿಂದ ಬಂದಿದ್ದೀರಾ? ಹೊಸೂರು ಕೋಡಿಪಾಳ್ಯ. ಕೋಡಿಪಾಳ್ಯ. ನಿಮಗೆ ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಿದೆಯಾ? ನಮ್ಗೇನ್ ಗೊತ್ತಿಲ್ಲ, ಬರ್ರಿ ಅಂದ್ರು ಬಂದೋ ಸ್ವಾಮಿ. ಯಾರು ಕರೆದಿದ್ದು ನಿಮ್ಮನ್ನ? ಕಾಂಗ್ರೆಸ್ ಅವರು. ಕಂಚಕನಹಳ್ಳಿ ಪಂಚಾಯತಿ ಕಡೆಯವರು. ಎಲ್ಲಿಂದ ಬಂದಿದ್ದೀರಿ ನೀವು? ಕೋಡಿಪಾಳ್ಯ, ಹೊಸೂರು ಕೋಡಿಪಾಳ್ಯ. ನೀವ್ ಹೇಳಿ ಅಜ್ಜಿ. ನನ್ನ ಹೆಸರಿಗೆ 2 ಎಕರೆ ಆಗದ ಸ್ವಾಮಿ. ನನ್ನ ಹೆಸರಿಗೆ ನನ್ನ ಹೆಸರಿಗೆ 2 ಎಕರೆ ಆಗಿತ್ತು. ಇವಾಗ 6 ಕುಂಟೆಗೆ ತಂದು ನಿಲ್ಸವ್ರೆ ನೋಡಿ ಎಲ್ಲ. 1.5 ಎಕರೆ ಆಗಿತ್ತು ನೋಡಿ. ಎಲ್ಲ ಬಂದಾವೆ ಸಾವುಗಳು. 1.5 ಎಕರೆ ಬಂದದೆ. ಇಲ್ಲಿ ನೋಡಿ, ಈ ತಿಳುವಳಿಕೆ ಪತ್ರ ಅಂತ ಕೊಟ್ಟಿದ್ದಾರೆ. ರಾಮನಗರ ತಾಲೂಕು ಬಿಡದಿ 2 ಹೋಬಳಿ ಹೊಸೂರು ಗ್ರಾಮದಲ್ಲಿರುವ ಈ ಕೆಳಕಂಡ ಭೂ ಮಾಲೀಕರಿಗೆ ತಿಳಿಯಪಡಿಸುವುದೇನೆಂದರೆ, ಇದರಡಿ ವಿವರಿಸಲಾದ ಸ್ವತ್ತು ಗ್ರೇಟರ್ ಬೆಂಗಳೂರು ಬಿಡದಿ ಸಮಗ್ರ ಉಪನಗರ ಯೋಜನೆಗೋಸ್ಕರ ಬೇಕಾಗಿರುವುದರಿಂದ ಸದ್ದೇರಿ ಸ್ವತ್ತನ್ನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಸ್ವಾಧೀನಪಡಿಸಿಕೊಳ್ಳಲು ನಿಶ್ಚಯಿಸಿ ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆ 1987 ಅಡಿಯಲ್ಲಿ ಪ್ರಾಥಮಿಕ ಅಧಿಸೂಚನೆಯನ್ನು ದಿನಾಂಕ 12/3/2025 ಒಂದಿಷ್ಟು ನಂಗೆ ಸಂಖ್ಯೆ GBD ಅಂತಿದೆ. ಕರ್ನಾಟಕ ರಾಜ್ಯ ವಿಶೇಷ ಇದು ಆರ್ಡರ್ ಕೊಟ್ಟಿರೋ ತಿಳುವಳಿಕೆ ಪತ್ರ ಕೊಟ್ಟಿರುವಂತದ್ದು ರೈತರಿಗೆ. ಮಾಳಮ್ಮ ಅಂತ ಹೇಳಿ, ಮಾಳಮ್ಮ ಹುಲ್ಲುರಯ್ಯ. ಸೊ ಕುಷ್ಕಿ ಭೂಮಿ ಇವ್ರದ್ದು. ಒಟ್ಟು ನೋಡಿ, ಇಲ್ಲಿ ಸರ್ವೆ ನಂಬರ್ ಎಲ್ಲ ಇದೆ. ಇದು ಏನಕ್ಕೆ ಕೊಟ್ಟಿದ್ದಾರೆ ನಿಮಗಮ್ಮ? ಏನೇನು ಕೊಟ್ಟಿದ್ದಾರೆ? ನಮ್ಗೆ ಹೊಲ ಕೊಟ್ರಲ್ಲ ಆಗ ಸಾಗುವಳಿದು 1 ಎಕರೆ 20 ಕುಂಟೆ ಕೊಟ್ಟದೆ. ಪಾಣಿನೂ 1 ಎಕರೆ 20 ಕುಂಟೆಗೆ ಬಂದದೆ. ಇವಾಗ ಮೊನ್ನೆ ಅಕ್ವೈರ್ ಅಂತ ಆದ್ಮೇಲೆ ಲೋಟಿಸಿನೂ 1.5 ಎಕರೆ ಕೊಟ್ಟದೆ. ಇವಾಗ ಅಳತೆ ಮಾಡಿದವರು, ಪೋಡಿ ಮಾಡಿದವರು 6 ಕುಂಟೆಗೆ ತಂದು ನಿಲ್ಸವ್ರೆ. ನಿಮ್ದೆಷ್ಟು ಎಕರೆ ಭೂಮಿ ಇದೆಯಮ್ಮ? ನಮ್ಮ ಜಮೀನು ಇಲ್ಲ, ಏನಿಲ್ಲ. ಗೌರ್ಮೆಂಟ್ ಇಂದ ಒಂದ್ ಸೈಡ್ ಕೊಟ್ಟಿದ್ರು, ಒಂದ್ ಮನೆ ಅದೇ ಅಷ್ಟೇ. ನಮ್ದು ಜಮೀನು ಮನೆ ಏನು ಇಲ್ಲ. ಏನೋ ಒಂದು ಆಧಾರ ಮಾಡ್ತಾರೇನೋ ಅನ್ನೋ ಇದ್ರ ಮೇಲೆ ಬಂದಿದ್ದೀವಿ ನಾವು. ಏನ್ ನಡೀತಿದೆ ಅಂತ ಗೊತ್ತಿದೆ ನಿಮಗೆ? ಗೊತ್ತಿದೆ. ಅದೇ ಅಕ್ವೈರ್ ನಡೀತಾ ಇದೆ. ಇರೋ ಒಂದ್ ಮನೆನ ಉಳ್ಕೊಟ್ರಿ ಸಾಕು. ಇರೋ ಒಂದ್ ಜಾಗ, ಒಂದ್ ಮನೆ ಅದೇ, ಅದ್ ಮಾತ್ರ ನಮ್ಗೆ ಬಿಟ್ಕೊಟ್ರಿ ಸಾಕು. ನಿಮ್ಗೆ ಭೂಮಿ ಇಲ್ವಾ? ಇಲ್ಲಣ್ಣ. ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಇಲ್ಲಿ ಕೋಡಿಪಾಳ್ಯ. ಇದಿಷ್ಟು ಇಲ್ಲಿರುವಂತಹ ಅಸಲಿ ಚಿತ್ರಣ. ಎಲ್ಲ ಇಲ್ಲಿಯವರೇನೆ. ಮತ್ತೆ ಅವ್ರು ಹೇಳ್ತಿದ್ದಾರೆ ಇದು ಬೈರ್ಮಳ ಪಂಚಾಯತಿಯವರು ಇದ್ರವ್ರೆ, ಏನೋ ಕಂಚಕನಹಳ್ಳಿ ಪಂಚಾಯತಿಯವರೇ ಇಲ್ಲಿರೋದು. ಇಲ್ಲಿ ಯಾರು ಬೇರೆ ಯಾರನ್ನು ಕರ್ಸಲ್ಲ ಇಲ್ಲಿ. ಹೊಸೂರು ಕೋಡಿಪಾಳ್ಯ. ಎಲ್ಲಮ್ಮ ನೀವು ಇರೋದು? ಹೊಸೂರು ಕೋಡಿಪಾಳ್ಯ. ಈಗ ಅವ್ರನ್ನ ಚಿಂತೆ ಮಾಡಿ ಕೇಳ್ತಾರೆ ಎಲ್ಲ ಇಲ್ಲಿ ಪಂಚಾಯತಿಯವರೇ. ನಾವೆಲ್ಲ ಅದೇನೆ ಹೇಳೋದು. ಅವರೇ ನಿಮ್ ಮುಂದೆ ಹೇಳ್ತಿದಾರಲ್ಲ. ಏನ್ ಕೋಡಿಪಾಳ್ಯನೆ ನಮ್ಮ ಇದೆ ತಾಲೂಕ್ನವ್ರೆ ಇವರು. ನಮ್ ಜಮೀನವರೇ ಇರೋರು ಇಲ್ಲಿ. ನಿಮ್ದು ಎಷ್ಟು ಎಕರೆ ಇದೆ ಭೂಮಿ? ನಮ್ದು ಒಂದು 10 ಎಕರೆ ಇದೆ. 10 ಎಕರೆ ಇದೆ ಭೂಮಿ. ನಿಮ್ದು ಹೋಗ್ತಿದ್ಯಾ? ಹೋಗ್ತದೆ. ನೀವು ಪರನ ವಿರೋಧನ? ಭೂ ಸ್ವಾಧೀನಕ್ಕೆ ಪರನ ವಿರೋಧನ? ನಮ್ಗೆ ಆಗ್ಲಿ ಅಂತಾನೆ. ಯಾಕೆ? ಒಂದು 5 ರೀಸನ್ ಹೇಳಿ. ಯಾಕೆ ಆಗ್ಬೇಕು ಅಂದ್ರೆ ಯಾಕೆ ಆಗ್ಬಾರ್ದು? 9 ಎಕರೆ 9 ಬೋರ್ ಹಾಕಿಸ್ತೆ, 1 ರೀಬೋರ್ ಮಾಡಿಸ್ತೆ, 1 ತೊಟ್ಟು ನೀರಿಲ್ಲ. ನಮ್ಗೆ ಆಗ್ಬೇಕು. ನಾವು 7 ಜನ ಮಕ್ಕಳು, 2 ಹೆಣ್ಮಕ್ಳು, 2 ಗಂಡು ಮಕ್ಕಳು, 5 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, 7 ಜನ ಇದ್ದೀವಿ. ನಮ್ಗೆ ಈ ಹಣ 2,500 ಬಾಳೆ ಆಗ್ತೆ. ಎಲ್ಲ ಸಾಲ ಮಾಡ್ಕೊಂಡಿದ್ದೀವಿ. ಇವಾಗ ಆಗಲೇ 25,000 ಬಂಡವಾಳ ಹಾಕಿದೀವಿ. ಇನ್ನೂ ಒಂದು ಕಣ್ಗಾರ ರಾಗಿ ತಗೊಳ್ಳಿಲ್ಲ. ಅದಕ್ಕೆ ಆಗ್ಬೇಕು ಅಂತ. ಈಗ ಇವರು ನಮಗೇನು ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಿದಾರಲ್ಲ ಇಲ್ಲಿ ಬಂದ್ಬಿಟ್ಟು. ನೀವೇ ಕರ್ಸಿ, ಕಾಂಗ್ರೆಸ್ ಅವ್ರು ಕರ್ಸಿ, ಅದು ನಂಗೆ ವಿಷಯನೇ ಗೊತ್ತಿಲ್ಲ, ನಮಗೆ ಭೂಮಿ ಇಲ್ಲ ಇಲ್ಲಿ, ನಾವೆಲ್ಲೋ ಒಂದು ಮನೆ ಇರೋದಷ್ಟೇ ಅಂತ ಹೇಳ್ತಿದಾರಲ್ಲ.
ಈ ಎಲ್ಲ ಅಜ್ಜಿನೇ ಕಣ್ರಿ ಇವರೆಲ್ಲ ಈ ನಮ್ಮೂರವ್ರೇನೆ, ನಮ್ಮ ಕೋಡಿ ಪಡಿ ಅದೇನು ನಮ್ಗೆ ಗೊತ್ತೇ ಇಲ್ಲ ಅಂತಾರೆ, ಬೇರೆ ಊರವರು ಅಂತ ಹೇಳ್ತಾ ಇರೋದು ಇವರು. ಅವರೇ ಹೇಳ್ತಿರೋದು, ನಾವೇನು ಕೇಳ್ತೀವಿ. ಎಲ್ಲ ಕೊಡಿ ಬೆಳೆದಾರೆ. ಪಂಚಾಯತಿ ನಾವು ಇರೋದು ಇದಿಷ್ಟು ಇಲ್ಲಿಯ ಪ್ರಸ್ತುತ ಪರಿಸ್ಥಿತಿ. ಒಂದ್ ಕಡೆಯಿಂದಾಗಿ ರೈತರು ಪರ ವಿರೋಧದ ಚರ್ಚೆಯಲ್ಲಿ ಭಾಗಿಯಾಗಿದ್ರೆ, ಮತ್ತೊಂದು ಕಡೆಯಿಂದಾಗಿ ಒಂದಿಷ್ಟು ಹೋರಾಟಗಾರರು ಇಲ್ಲಿ ಬಂದಿದ್ದಾರೆ. ಅವರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿ ನೀವು ಕೇಳಿಸ್ಕೊಂಡ್ರಿ. ಎಕ್ಸಾಕ್ಟ್ ಆಗಿ ಅವರಿಗೆ ಈ ಒಂದು ಕಂಚುಗಾನಹಳ್ಳಿ ಮತ್ತು ಬೈರಮಂಗಲದಲ್ಲಿ ಭೂಮಿ ಇಲ್ಲ, ನಮ್ಮನ್ನ ಕಾಂಗ್ರೆಸ್ ಅವರು ಕರೆಸಿದ್ದಾರೆ ಅಂತ ಹೇಳಿ ಒಂದಿಷ್ಟು ಮಾತನ್ನ ಆಡಿದ್ರು. ಇಲ್ಲಿ ನಮಗೆ ರಿಪೋರ್ಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಮಾಡಬೇಡ್ರಿ, ನೀವ್ ಯಾರ್ರಿ ಮೀಡಿಯಾದವರು ಅಂತ ಹೇಳಿ ಈ ಒಂದು ಪ್ರಶ್ನೆಯನ್ನು ಕೂಡ ಹಿಂದೆಯಿಂದ ಕೇಳ್ತಿರುವಂತಹ ಸರ್ವೆ ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತಿರುವಂತದ್ದು. ಒಂದ್ ಕಡೆಯಿಂದಾಗಿ ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ಅಸಲಿ ರೈತರು ಜೊತೆಗೆ ಒಂದಿಷ್ಟು ರೈತರ ನಡುವೆ ಭಿನ್ನಾಭಿಪ್ರಾಯ ಇದೆ. ಒಂದ್ ಕಡೆಯಿಂದ ಪರ, ಒಂದ್ ಕಡೆ ವಿರೋಧ, ನಾವು ರೈತರಲ್ಲ ಅನ್ನುವಂತಹ ಚಿತ್ರಣಗಳು ಕೂಡ ಇಲ್ಲಿ ಕಂಡು ಬರ್ತಿರುವಂತದ್ದು. ಇದು ಇವತ್ತಿನ ಇಲ್ಲಿನ ಅಪ್ಡೇಟ್. ಆ ಭಾಗದಲ್ಲಿ ನೋಡ್ತಿರ್ಬೋದು ಎಲ್ಲ ರೈತರು ಕೂಡ ಇವರೆಲ್ಲ ಈ ಒಂದು ಯೋಜನೆಗೆ ನಾವು ಪರವಾಗಿದ್ದೀವಿ ಅನ್ನುವಂತಹ ಧ್ವನಿಯನ್ನು ಗುಡಿಸ್ತಿರೋರು. ಈ ಒಂದು ಯೋಜನೆಗೆ ನಮ್ಮ ಭೂಮಿಯನ್ನು ಕೊಡಕ್ಕೆ ಸಿದ್ಧ ಅಂತೇಳಿ ಭೂಮಿಯನ್ನು ಗುಡಿಸ್ತಿರೋ. ಆ ಭಾಗದಲ್ಲಿ ವಿರೋಧದ ರೈತರ ಕಿಚ್ಚು ಕೂಡ ಹಚ್ಚುತ್ತಿರುವಂತದ್ದು. ಇದು ಇವತ್ತಿನ ಅಪ್ಡೇಟ್ ಆಗಿದೆ. ಕ್ಯಾಮರಾ ಪರ್ಸನ್ ನಮ್ಮ ಜೊತೆ ನಾನು ಅತ್ತರ್ ವರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.